ಈ ಮನೆಯಲ್ಲಿ ಇರೋರು ಕೆಲವರು ನಾನು ನಿನ್ನ ಹತ್ರ ವರದಿ ಒಪ್ಸಕ್ಕೆ ಬರೋದು ಅಂತ ತಿಳ್ಕೊಂಡಿದ್ದಾರೆ. ಆದ್ರೆ ನಾನು ಇರೋದನ್ನ ತಾನೇ ಹೇಳೋದು, ಸುಳ್ಳೇನಾದ್ರೂ ಹೇಳ್ತೀನಾ? ಭಾವ ಆ ರಾಹುಲ್ಗೆ ಇಲ್ಲೇ ಇರಪ್ಪ ಅಂತ ಹೇಳಿದಕ್ಕೆ ಇಲ್ಲ ನಾನು ದೀಪನ ಊರಿಗೆ ಹೋಗ್ತೀನಿ ಅಂತ ಹೇಳ್ದ. ಅದಕ್ಕೆ ಆ ದೀಪ ಔಟ್ ಹೌಸ್ ಅಲ್ಲೇ ಇರ್ಬೋದಲ್ಲ ಅಂತ ಹಾಕೊಟ್ಲು. ಅದಕ್ಕೆ ಭಾವ ಖುಷಿಯಿಂದ ಇರಪ್ಪ ಅಂತ ಹೇಳಿದಕ್ಕೆ ಆ ರಾಹುಲ್ ಒಪ್ಕೊಂಡ್ಬಿಡದ. ಯಾರು ನನ್ನ ಜೀವನದಲ್ಲೇ ಇರಬಾರ್ದು ಅಂತ ನಾನು ಅನ್ಕೊಂಡಿದ್ದು ಅವನೇ ಈ ಮನೆ ಅಳಿಯ ಆಗೋ ಹಾಗಾಯ್ತು. ಅಷ್ಟು ಸಾಲದು ಅಂತ ಈಗ ಅವ್ನು ನನ್ನ ಕಣ್ಣು ಮುಂದೆನೆ ಓಡಾಡ್ತಿರ್ತಾನೆ. ನೆನೆಸ್ಕೊಂಡ್ರೆ ಹಿಂಸೆ ಆಗತ್ತೆ. ಈಗ ಏನ್ ಮಾಡೋದು? ಅವನನ್ನ ಇಲ್ಲಿಂದ ಹೇಗೆ ಕಳ್ಸೋದು? ಅಲ್ಲ ಸೌಂದರ್ಯ, ರಾಹುಲ್ ಮೇಲೆ ನಿನ್ಗೆ ಯಾಕೆ ಅಷ್ಟು ದ್ವೇಷ? ಅಲ್ಲ, ಅವ್ನು ಯಾವತ್ತೋ ನಿನಗೆ ಬೈದ ಅನ್ನೋ ಕಾರಣಕ್ಕೆ ಅವನ ಮೇಲೆ ತಿರುಗಿ ಬೀಳ್ತೀಯ ಅಂದ್ರೆ ನಂಬೋದಕ್ಕೆ ಸ್ವಲ್ಪ ಕಷ್ಟ. ಅವನ ಬಗ್ಗೆ ನಿನ್ ಮನ್ಸಲ್ಲಿ ಏನೋ ಇದೆ ಅಲ್ವಾ? ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತೊಟ್ಲು ತೂಗೋದಕ್ಕೆ ನಾನು ಬಿಡೋದಿಲ್ಲ. ಅಂಥದ್ದೇನೇ ಇದ್ರು ಎಲ್ರ ಮುಂದೆ ಹೇಳ್ಕೊಂಬಿಡಮ್ಮ. ಆ ಥರ ಎಲ್ಲ ಏನಿಲ್ಲ. ಅಯ್ಯೋ, ಏನು ಇಲ್ಲ ಅಂದ್ರೆ ಇರ್ಲಿ ಬಿಡು. ಮೊದ್ಲು ದೀಪ ಬಂದು ಸೇರ್ಕೊಂಡ್ಲು, ಈಗ ಅವನ್ ಬಂದವನೆ. ಶತ್ರುಗಳನ್ನ ಫೇಸ್ ಮಾಡೋದು ನಿನ್ಗೇನು ಹೊಸ್ತಾ? ದೀಪನ್ನೇ ಮನೆಯಿಂದ ಹೊರಗಾಕ್ದವಳು ಇನ್ ರಾಹುಲ್ನ ಮನೆಯಿಂದ ಹೊರಗಾಕಕ್ಕಾಗಲ್ವಾ? ನಿನ್ ಕೈಯಲ್ಲಿ ಆಗತ್ತಮ್ಮ. ಎಲ್ಲದಕ್ಕೂ ಟೈಮ್ ಬರ್ಬೇಕು ಅಷ್ಟೇ. ಯಾವ ಟೈಮು ಬರಲ್ಲ, ನಾವೇ ಟೈಮ್ ಹತ್ರ ಹೋಗ್ಬೇಕು. ಈಗ ಟೈಮ್ ಆಗ್ತಿದೆ. ಇವತ್ತು ರಾತ್ರಿ ಮದುಮಕ್ಕಳಿಗೆ ಇಲ್ಲೇ ಊಟ ಅರೇಂಜ್ ಮಾಡ್ಬೇಕಂತೆ. ಯಾರು ಹೇಳಿದ್ದು? ಅಣ್ಣ. ನನ್ನಿಂದ ಆಗಲ್ಲ. ಅಣ್ಣ ಆಯ್ತು ಹೇಳಿದ್ರಲ್ಲ, ಮಾಡ್ತೀನಿ ಹೋಗಿ. ಇವಾಗ್ಲೇ ರೆಡಿ ಮಾಡ್ಬೇಕಂತೆ ಅಡಿಗೆ ಎಲ್ಲ. ಇದನ್ನು ಅಣ್ಣನೇ ಹೇಳಿದ್ರಾ? ಆಮೇಲೆ ಬರ್ತೀನಿ ಹೋಗ್ರಿ. ಅಣ್ಣ ಈಗ್ಲೇ ಬರ್ತೀನಿ ನಡೀರಿ. ಬನ್ರಿ.